ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ದೇಶವನ್ನ ಕಾಡಿದ ಕೊರೋನಾಗೆ ಸ್ವದೇಶಿ ಬ್ರಹ್ಮಾಸ್ತ್ರ ನೀಡಿದ್ದೇಗೆ? ಸಂಜೀವಿನಿ ಪಡೆದ ವಾರಿಯರ್ಸ್ ಹೇಳಿದ್ದೇನು? ಈಗ ಹೇಗಿದ್ದಾರೆ? ಚಾಣಕ್ಯನ ಎಂಟ್ರಿಯಿಂದ ಸಿಡಿದೆದ್ದವರಿಗೆ ರಾಜಾಹುಲಿ ಕೊಟ್ರ ಟಕ್ಕರ್? ಇದೆಲ್ಲವನ್ನ ನೋಡೋಣ. ಅದಕ್ಕೂ ಮುನ್ನ ಕೊರೋನಾ ವ್ಯಾಕ್ಸಿನ್ ಹೇಗೆ ನೀಡಲಾಯಿತು? ಕೊರೋನಾ ವ್ಯಾಕ್ಸಿನ್ ಪಡೆದಂತಹ ಫಲಾನುಭವಿಗಳು ಏನ್ ಹೇಳಿದ್ರು ನೋಡೋಣ ಸಂಜೀವಿನಿ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ದೇಶವನ್ನ ಬೆಂಬಿಡದೆ ಕಾಡ್ತಿರೋ ಕೊರೋನಾ ವಿರುದ್ಧ ಸಮರ ಸಾರಿರುವ ಭಾರತ ವ್ಯಾಕ್ಸಿನ್ ಮೂಲಕವೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದೆ. ದೇಶದಾದ್ಯಂತ ಇಂದಿನಿಂದ ಕೊರೋನಾ ಲಸಿಕೆ ನೀಡಿಕೆ ಪ್ರಕ್ರಿಯೆ ಆರಂಭವಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ವ್ಯಾಕ್ಸಿನ್ ನೀಡಿಕೆಗೆ ಚಾಲನೆ ನೀಡಿದ್ರು. ದೇಶದಾದ್ಯಂತ 3600 ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ನೀಡಲಾಗ್ತಾ ಇದೆ. ಕೋವಿನ್ ಆಪ್ ಮೂಲಕ ಮೋದಿ ಈ ಮಹಾ ಸಂಗ್ರಾಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವ್ಯಾಕ್ಸಿನ್ ನೀಡಿಕೆ ಆರಂಭವಾಗ್ತಾ ಇದ್ದಂತೆ ಪ್ರತಿ ಕೇಂದ್ರದಲ್ಲಿ 100 ಜನರಿಗೆ ಕೊರೋನಾ ಲಸಿಕೆ ನೀಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಚಾಲನೆ ನೀಡ್ತಾ ಇದ್ದಂತೆ 8100 ಮಂದಿಗೆ ವ್ಯಾಕ್ಸಿನ್ ನೀಡಲಾಗಿದೆ. ಏಕಕಾಲದಲ್ಲಿ 8100 ವೈದ್ಯಕೀಯ ಸಿಬ್ಬಂದಿ ಲಸಿಕೆಯನ್ನ ಪಡೆದುಕೊಂಡಿದ್ದಾರೆ. 175 ವ್ಯಾಕ್ಸಿನ್ ಸೆಂಟರ್ಗಳಲ್ಲಿ 8100 ಮಂದಿಗೆ ಲಸಿಕೆ ಕೊಡಲಾಗಿದೆ. ದೇಶದ ಮಹತ್ವಾಕಾಂಕ್ಷಿಯ ವ್ಯಾಕ್ಸಿನ್ ಪರ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡ್ತಾ ಇದ್ದಂತೆ ಎಲ್ಲೆಡೆ ವ್ಯಾಕ್ಸಿನ್ ನೀಡಿಕೆ ಏಕಕಾಲದಲ್ಲಿ ಆರಂಭವಾಯಿತು. ಬಳಿಕ ವ್ಯಾಕ್ಸಿನ್ ಪಡೆದವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದ್ರು. ಈ ವೇಳೆ ಮಾತನಾಡಿದ ಮೋದಿ, ಭಾರತದಲ್ಲಿ ಲಸಿಕೆ ನೀಡಿಕೆ ಸುದೀರ್ಘವಾಗಿ ನಡೆಯಲಿದೆ. ಲಸಿಕೆಯನ್ನ ಪಡೆಯಿರಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ ಮೋದಿ, ನೀವು ಆರೋಗ್ಯವಾಗಿರಿ, ನಿಮ್ಮ ಕುಟುಂಬ ಆರೋಗ್ಯದಿಂದ ಇರಲಿ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಲಸಿಕಾ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಂತೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಲಸಿಕಾ ಕಾರ್ಯಕ್ರಮವನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಚಾಲನೆ ಕೊಟ್ಟರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿನ ಅಭಿಯಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವ ಕೆ ಸುಧಾಕರ್ ಭಾಗಿಯಾಗಿದ್ರು. ಲಸಿಕೆ ಪಡೆದವರಿಗೆ ಸಿಎಂ ಬಿಎಸ್ವೈ ಗುಲಾಬಿ ಹೂವನ್ನ ಕೊಟ್ಟು ಶುಭ ಕೋರಿದ್ರು. ರಾಜ್ಯದಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಕರ್ನಾಟಕದಲ್ಲಿ 243 ಕಡೆ ಲಸಿಕೆಯನ್ನ ಕೊಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ಸೆಂಟರ್ನಲ್ಲಿ ಲಸಿಕೆ ಹಾಕುವವರ ಸಂಖ್ಯೆ ಹೆಚ್ಚಳ ಮಾಡಲಾಗುತ್ತೆ. ಇದು ನಮ್ಮ ದೇಶದಲ್ಲೇ ತಯಾರಾದ ಲಸಿಕೆಯಾಗಿದ್ದು ಲಸಿಕೆ ಹಾಕಿಸಿಕೊಳ್ಳೋಕೆ ಯಾರೂ ಹೆದರಬೇಕಿಲ್ಲ ಅಂತ ಹೇಳಿದ ಸಿಎಂ ಬಿಎಸ್ವೈ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ಪರಿಶ್ರಮದಿಂದ ಲಸಿಕೆ ದೇಶದಲ್ಲಿ ತಯಾರಾಗಿದೆ. ಹೀಗಾಗಿ ದೇಶದ ಮತ್ತು ರಾಜ್ಯದ ಜನರ ಪರವಾಗಿ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಕ್ಸಿನೇಷನ್ ನಡೆಯಿತು. ಬೆಂಗಳೂರಿನಲ್ಲಿ 8 ಕೇಂದ್ರದಲ್ಲಿ 800 ಜನರಿಗೆ ಲಸಿಕೆಯನ್ನ ನೀಡಿದರೆ, ಬೆಳಗಾವಿಯಲ್ಲಿ 13 ಕೇಂದ್ರದಲ್ಲಿ 1300 ಜನರಿಗೆ, ಕೋಲಾರದಲ್ಲಿ 600, ಮಂಡ್ಯದಲ್ಲಿ 800, ಚಿಕ್ಕಬಳ್ಳಾಪುರದಲ್ಲಿ 825, ಗದಗದಲ್ಲಿ 700, ನೆಲಮಂಗಲ ತಾಲೂಕಿನಲ್ಲಿ 200 ಜನರಿಗೆ, ರಾಯಚೂರಿನಲ್ಲಿ 600, ರಾಮನಗರ ಜಿಲ್ಲೆಯಲ್ಲಿ 800 ಜನರಿಗೆ ವ್ಯಾಕ್ಸಿನ್ ನೀಡಲಾಯಿತು. ಕೊರೋನಾ ತಡೆಯುವ ಸಲುವಾಗಿ ವ್ಯಾಕ್ಸಿನ್ ಪಡೆಯಲಾಗ್ತಾ ಇದೆ. ಒಂದು ವೇಳೆ ವ್ಯಾಕ್ಸಿನ್ನಿಂದ ಸೈಡ್ ಎಫೆಕ್ಟ್ ಆದರೆ ಭಾರತ ಬಯೋಟೆಕ್ ಸಂಸ್ಥೆಗೆ ಪರಿಹಾರ ನೀಡಲಿದೆ. ಸೈಡ್ ಎಫೆಕ್ಟ್ ಆದರೆ ಪರಿಹಾರ ಸೈಡ್ ಎಫೆಕ್ಟ್ಗೆ ಒಳಗಾದ ವ್ಯಕ್ತಿಗೆ ಪರಿಹಾರ ನೀಡಲಾಗುತ್ತೆ ಅಂತ ಭಾರತ ಬಯೋಟೆಕ್ ಸಂಸ್ಥೆಗೆ ಚಿಕಿತ್ಸೆ ವೆಚ್ಚವನ್ನ ಭರಿಸಲಿದೆ. ದೆಹಲಿಯಲ್ಲಿ ಸ್ಯಾನಿಟೈಸೇಷನ್ ವರ್ಕರ್ ಆಗಿರೋ ಮನೀಶ್ ಕುಮಾರ್ ಮೊದಲ ಬಾರಿಗೆ ವ್ಯಾಕ್ಸಿನ್ ಪಡೆದುಕೊಂಡ್ರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಪಡೆದಿದ್ದು, ಈ ವೇಳೆ ವೈದ್ಯಕೀಯ ಸಿಬ್ಬಂದಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸಿದ್ರು. ಇದೇ ವೇಳೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಕೂಡ ಹಾಜರಿದ್ದು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ಡಿ ಗ್ರೂಪ್ ನೌಕರರ ಮೇಲೆ ಲಸಿಕೆ ಪ್ರಯೋಗಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಬೇಸರ ವ್ಯಕ್ತಪಡಿಸಿರೋ ಖಾದರ್, ಲಸಿಕೆ ಬಂದಿರುವುದು ಸಂತೋಷ, ಆದರೆ ಬಡಪಾಯಿ ಡಿ ಗ್ರೂಪ್ ನೌಕರರ ಮೇಲೆ ಲಸಿಕೆ ಪ್ರಯೋಗ ಮಾಡಲಾಗ್ತಾ ಇದೆ. ಅದರ ಮೊದಲು ಆಡಂಬರದಿಂದ ಉದ್ಘಾಟನೆ ಮಾಡುವ ಮಂತ್ರಿಗಳು, ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳು ಮೊದಲು ಲಸಿಕೆಯನ್ನ ಪಡೆಯಲಿ. ಈ ಮೂಲಕ ಲಸಿಕೆ ಪಡೆದು ಮಾದರಿಯಾಗಲಿ ಅನ್ನೋದು ಜನರ ಪರವಾಗಿ ನನ್ನ ವಿನಂತಿ ಅಂತ ಖಾದರ್ ಟ್ವೀಟ್ ಮಾಡಿದ್ದಾರೆ. ಕೊರೋನಾ
ಕೊರೋನಾ ಮಟ್ಟ ಹಾಕಲು ವಿಜ್ಞಾನಿಗಳು ಕಂಡುಹಿಡಿದ ವ್ಯಾಕ್ಸಿನ್ ಬಗ್ಗೆ ಮೋದಿ ಗುಣಗಾನ ಮಾಡಿದ ಹೇಗೆ? ಭಾರತದ ಸ್ವದೇಶಿ ಲಸಿಕೆಗೆ ವಿದೇಶದಲ್ಲೂ ಡಿಮ್ಯಾಂಡ್ ಶುರುವಾಗಿದ್ದಕ್ಕೆ ಮೋದಿ ಹೇಳಿದ್ದೇನು? ಕೊರೋನಾ ನಿಗ್ರಹಕ್ಕೆ ತೆಗೆದುಕೊಂಡ ಲಾಕ್ಡೌನ್ ನಿರ್ಧಾರ ಸುಲಭವಾಗಿರಲಿಲ್ವಾ? ನೋಡೋಣ ವ್ಯಾಕ್ಸಿನ್ಗೆ ನಮೋ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಲಸಿಕೆ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೊರೋನಾ ಲಸಿಕೆ ಬಂದಾಗಿದೆ, ಇದಕ್ಕಾಗಿ ಇಡೀ ದೇಶದ ಜನತೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಇನ್ನು ವ್ಯಾಕ್ಸಿನ್ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ತೊಡಗಿಸಿರುವ ವಿಜ್ಞಾನಿಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿದ ಪ್ರಧಾನಿ ಮೋದಿ, ಹಗಲು ರಾತ್ರಿ ಎನ್ನದೇ ವಿಜ್ಞಾನಿಗಳು ಲಸಿಕೆ ಅಭಿವೃದ್ಧಿಪಡಿಸಿದ್ದಾರೆ. ಎಷ್ಟು ಕಡಿಮೆ ಸಮಯದಲ್ಲಿ ಒಂದಲ್ಲ 2 ಸ್ವದೇಶಿ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದು ಭಾರತದ ದಕ್ಷತೆ ಮತ್ತು ಪ್ರತಿಭೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು. ವ್ಯಾಕ್ಸಿನ್ ಪತ್ತೆಗಾಗಿ ವಿಜ್ಞಾನಿಗಳು ಪಟ್ಟ ಶ್ರಮದ ಬಗ್ಗೆ ಗೌರವದಿಂದ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಮನುಷ್ಯ ಪರಿಶ್ರಮ ಹಾಕಿದ್ರೆ ಕಲ್ಲು ಕೂಡ ನೀರಾಗುತ್ತೆ ಅಂತ ಹೇಳಿದ್ರು. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಮೋದಿ, ಆರೋಗ್ಯ ಕಾರ್ಯಕರ್ತರು ಲಸಿಕೆ ಪಡೆಯುವುದಕ್ಕೆ ಹಕ್ಕುದಾರರಾಗಿದ್ದು ಇವರು ಲಸಿಕೆಯ ಮೊದಲ ಹಕ್ಕುದಾರರು ಅಂತ ಹೇಳಿದ್ರು. ಇದಾದ ಬಳಿಕ ಪೊಲೀಸರು, ಯೋಧರು, ಅಗ್ನಿಶಾಮಕ ದಳ, ಸಫಾಯಿ ಕರ್ಮಚಾರಿಗಳಿಗೆ ಲಸಿಕೆಯನ್ನ ನೀಡಲಾಗುವುದು ಅಂತ ಮೋದಿ ಹೇಳಿದ್ರು. ಎಷ್ಟು ದಿನ ಒಂದು ಲಸಿಕೆ ಅಭಿವೃದ್ಧಿಗೆ ಹಲವು ವರ್ಷ ಹಿಡಿತಾ ಇತ್ತು. ಆದ್ರೀಗ ಅತ್ಯಂತ ಕಡಿಮೆ ಅವಧಿಯಲ್ಲಿ 2 ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಅಭಿವೃದ್ಧಿಯಾಗಿದೆ ಅಂತ ಹೇಳಿದ ಪ್ರಧಾನಿ ಮೋದಿ, ಭಾರತದಲ್ಲಿ ಲಸಿಕೆ ನೀಡಿಕೆ ಅಭಿಯಾನ ಮಾನವೀಯತೆಯ ಹಿನ್ನೆಲೆ ಹೊಂದಿದೆ. ಅವಶ್ಯಕತೆ ಇರೋರಿಗೆ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಮೊದಲು ಲಸಿಕೆ ನೀಡಲಾಗ್ತಾ ಇದೆ. ಇವರೆಲ್ಲರಿಗೂ ಕೇಂದ್ರ ಸರ್ಕಾರ ಉಚಿತವಾಗಿ ಲಸಿಕೆ ನೀಡಲಿದೆ. ಕೋವಿನ್ ಆಪ್ ನಲ್ಲಿ ಲಸಿಕೆ ನೀಡಿಕೆ ಕುರಿತು ಎಲ್ಲಾ ವಿಚಾರಗಳನ್ನ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಕೊರೋನಾಗೆ 2 ಡೋಸ್ ಲಸಿಕೆ ಪಡೆಯುವುದು ಅತ್ಯಗತ್ಯವಾಗಿದೆ ಅಂತ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ, ದೇಶದ ಜನರು 2 ಡೋಸ್ ಲಸಿಕೆ ಪಡೆಯುವುದಕ್ಕೆ ಮನವಿ ಮಾಡುವೆ ಅಂತ ಹೇಳಿದ್ರು. ಲಸಿಕೆ ಪಡೆದಿದ್ದೇವೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ದೇಶದಲ್ಲಿ ಕೊರೋನಾ ಹೆಚ್ಚಳವಾಗುತ್ತೆ. ಮಾಸ್ಕ್ ಧಾರಣೆ, ದೈಹಿಕ ಅಂತರ ಕಾಯ್ದುಕೊಳ್ಳುವುದಕ್ಕೆ ಎಲ್ಲರೂ ಆದ್ಯತೆ ನೀಡಿ. ಕೊರೋನಾ ವೇಳೆ ಸೋಂಕಿನ ವಿರುದ್ಧ ಹೇಗೆ ಧೈರ್ಯದಿಂದ ಎದುರಿಸಿದ್ದೀರಿ ಅಂತ ಗೊತ್ತು. ಅದೇ ರೀತಿ ಯಾವುದೇ ಭಯ ಇಲ್ಲದೆ ಲಸಿಕೆ ಪಡೆಯುವುದಕ್ಕೆ ಸಿದ್ಧರಾಗಿರಿ ಅಂತ ಮೋದಿ ಹೇಳಿದ್ರು. ಮೊದಲ ಹಂತದಲ್ಲಿ ನಾವು 3 ಕೋಟಿ ಜನರಿಗೆ ಲಸಿಕೆ ನೀಡುತ್ತಾ ಇದ್ದೇವೆ ಅಂತ ಪ್ರಧಾನಿ ಮೋದಿ, 2ನೇ ಹಂತದಲ್ಲಿ 30 ಕೋಟಿ ಜನರಿಗೆ ಲಸಿಕೆ ನೀಡೋದಕ್ಕೆ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ. ಮೊದಲ 2 ಹಂತದಲ್ಲಿ ಒಟ್ಟಾರೆ 30 ಕೋಟಿ ಜನರಿಗೆ ಲಸಿಕೆ ನೀಡಲಿದ್ದೇವೆ. ನಮ್ಮ ವಿಜ್ಞಾನಿಗಳು, ತಜ್ಞರು ಮೇಡ್ ಇನ್ ಇಂಡಿಯಾ ಲಸಿಕೆ ಕಂಡು ಹಿಡಿದಿದ್ದಾರೆ. ದೇಶದ ಜನರು ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಅಂತ ಮನವಿ ಮಾಡಿದ ಮೋದಿ, ವಿಶ್ವದಲ್ಲಿ ಮಕ್ಕಳಿಗೆ ನೀಡುವ 60% ಔಷಧಿಗಳು ಭಾರತದಲ್ಲಿ ತಯಾರಾಗುತ್ತವೆ. ಭಾರತೀಯ ಲಸಿಕೆ ದೇಶೀಯ ಲಸಿಕೆಗಳ ಜೊತೆ ಹೋಲಿಸಿದ್ರೆ ಸಾಕಷ್ಟು ಪರಿಣಾಮಕಾರಿ ಅಂತ ಮೋದಿ ಗುಣಗಾನ ಮಾಡಿದ್ರು. ಕೊರೋನಾ ವಿರುದ್ಧ ನಮ್ಮ ಹೋರಾಟ ಆತ್ಮವಿಶ್ವಾಸ, ಆತ್ಮನಿರ್ಭರದಿಂದ ಮುಂದುವರಿಯುತ್ತೆ ಅಂತ ಹೇಳಿದ ಪ್ರಧಾನಿ ಮೋದಿ, ನಾವು ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ. ದೇಶದಲ್ಲಿ ಯಾವುದೇ ರೀತಿಯ ಸಂಕಷ್ಟದ ಪರಿಸ್ಥಿತಿ ಇದ್ದರೂ ಭಯ ಪಡಬೇಕಾಗಿಲ್ಲ. ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟ ಕಾರಣ ಲಸಿಕೆ ಅಭಿವೃದ್ಧಿಯಾಗಿದೆ. ಟೆಸ್ಟಿಂಗ್ ಕಿಟ್, PPE ಕಿಟ್, ವೆಂಟಿಲೇಟರ್ಗಳಿಗಾಗಿ ವಿದೇಶವನ್ನ ಅವಲಂಬಿಸಿದ್ದೆವು. ಆದ್ರೀಗ ವೈದ್ಯಕೀಯ ಉಪಕರಣಗಳನ್ನ ಭಾರತದಲ್ಲಿನೇ ಉತ್ಪಾದಿಸಲಾಗುತ್ತೆ ಅಂತ ಮೋದಿ ಹೇಳಿದ್ರು. ಕೊರೋನಾ ವಿರುದ್ಧ ಸಮರ ಸಾರಿರುವ ಭಾರತ ವ್ಯಾಕ್ಸಿನ್ ನೀಡಿಕೆ ಮೂಲಕ ಇಡೀ ವಿಶ್ವದ ಗಮನ ಸೆಳೆದಿದೆ. ಈ ವೇಳೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೊರೋನಾ ಕಾಲದಲ್ಲಿನ ಸಂಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ರು. ಮಾತ್ರವಲ್ಲ, ತೆಲುಗು ಕವಿ ಗುರುಜಾಡ ಅಪ್ಪಾರಾವ್ ಕವಿತೆ ಉಲ್ಲೇಖಿಸಿದ ಮೋದಿ, ದೇಶವೆಂದರೆ ಮಣ್ಣಲ್ಲ, ದೇಶವೆಂದರೆ ಮನುಷ್ಯರು ಅಂತ ಹೇಳಿದ್ರು. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಕೊರೋನಾ ವಾರಿಯರ್ಸ್ ಪಟ್ಟ ಕಷ್ಟವನ್ನ ನೆನೆದ ಪ್ರಧಾನಿ ನರೇಂದ್ರ ಮೋದಿ, ನಮ್ಮ ವೈದ್ಯರು, ನರ್ಸ್ಗಳು, ಅರೆ ವೈದ್ಯಕೀಯ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು, ಪೊಲೀಸರು ಸೇರಿ ಫ್ರಂಟ್ ಲೈನ್ ವಾರಿಯರ್ಸ್ ದೊಡ್ಡ ಸೇವೆ ಮಾಡಿದ್ದಾರೆ ಅಂತ ಅವರ ಸೇವೆಯನ್ನ ಸ್ಮರಿಸಿಕೊಂಡ್ರು. ಹೀಗಾಗಿ ಕೊರೋನಾ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಮೊದಲು ಲಸಿಕೆ ನೀಡಿದ್ದೇವೆ ಅಂತ ಮೋದಿ ಹೇಳಿದ್ರು. ಮಾನವನ ಇತಿಹಾಸದಲ್ಲಿ ಮಹಾ ವಿಪತ್ತು, ವಿಶ್ವ ಯುದ್ಧಗಳು ನಡೆದಿರುವ ದಾಖಲೆ ಇದೆ. ಆದರೆ ಕೊರೋನಾದಂತಹ ಸಾಂಕ್ರಾಮಿಕ ರೋಗ ಇಡೀ ವಿಶ್ವವನ್ನ ಸ್ತಬ್ಧಗೊಳಿಸಿತ್ತು ಎಂದ ಪ್ರಧಾನಿ ಮೋದಿ, ಕೊರೋನಾ ಅನ್ನೋ ವೈರಸ್ ಸುದ್ದಿ ಬಂದ್ರೆ ವಿಶ್ವದ ರಾಷ್ಟ್ರಗಳು ಹೆದರಿ ಬಿಟ್ಟಿವೆ. ಕೊರೋನಾ ತಡೆಗೆ ಜನತಾ ಕರ್ಫ್ಯೂ ಹೇರುವ ಮೂಲಕ ಲಾಕ್ಡೌನ್ಗೆ ಜನರನ್ನ ಸಿದ್ಧ ಮಾಡಿದ್ದೆವು. ಆದರೆ ಲಾಕ್ಡೌನ್ ಹೇರುವುದು ಅತ್ಯಂತ ಸುಲಭದ ನಿರ್ಣಯವಂತೂ ಆಗಿರಲಿಲ್ಲ. ನಮಗೆ ಜೀವನ ನಿರ್ವಹಣೆ ಕಷ್ಟ, ಅರ್ಥವ್ಯವಸ್ಥೆ ಮುಖ್ಯ ಅಂತ ಅನಿಸಲೇ ಇಲ್ಲ ಅಂತ ಮೋದಿ ಹೇಳಿದ್ರು. ಕೊರೋನಾ ವ್ಯಾಕ್ಸಿನ್ ಎಣ್ಣೆ ಹೊಡೆಯೋರ ಪಾಲಿಗೆ ವಿಲನ್ ಆಗುತ್ತಾ? ಎಣ್ಣೆ ಹೊಡೆಯೋರು ಮದ್ಯಪಾನ ಮಾಡಲೇಬಾರ್ದಾ? ವ್ಯಾಕ್ಸಿನ್ ಪಡೆಯೋದಿಕ್ಕೆ ನಂಬಿಕೆಯಿಂದ ಬನ್ನಿ ಅಂತ ಸಚಿವ ಸುಧಾಕರ್ ಹೇಳಿದ್ದೇಕೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ವ್ಯಾಕ್ಸಿನ್ ನೀಡಿಕೆ ಶುರುವಾಗ್ತಾ ಇದ್ದಂತೆ ಹಲವರು ತಮ್ಮ ಹೆಸರನ್ನ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಆದರೆ ಲಸಿಕೆ ಹಾಕಿಸಿಕೊಂಡ ಬಳಿಕ ಮದ್ಯಪಾನ ಮಾಡುವಂತಿಲ್ಲ. ಕೊರೋನಾ ಲಸಿಕೆ ಪಡೆದ್ರೆ ಎಣ್ಣೆ ಹೊಡೆಯೋಂಗಿಲ್ಲ. 2ನೇ ಡೋಸ್ ತೆಗೆದುಕೊಳ್ಳುವವರೆಗೂ ಅಂದ್ರೆ 28 ದಿನಗಳ ಕಾಲ ಡ್ರೈ ಡೇ ಆಗಿರಲಿದೆ. 2ನೇ ಡೋಸ್ ವರೆಗೂ ಮದ್ಯ ಸೇವಿಸಬೇಡಿ ಅಂತ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಕೊರೋನಾ ಲಸಿಕೆಯನ್ನ ಪಡೆದ ಬಳಿಕ 45 ದಿನಗಳ ಕಾಲ ಮದ್ಯ ಸೇವಿಸುವ ಹಾಗಿಲ್ಲ. ಕನಿಷ್ಠ 1.5 ತಿಂಗಳು ಮದ್ಯ ಬಿಡಬೇಕಾಗುತ್ತೆ. 2ನೇ ಡೋಸ್ ತೆಗೆದುಕೊಂಡ ಬಳಿಕ 14 ದಿನ ಮದ್ಯಪಾನ ಬೇಡ. ಮದ್ಯ ಸೇವಿಸಿದ್ರೆ ಲಸಿಕೆ ಪೂರ್ಣ ಪ್ರಮಾಣದಲ್ಲಿ ಪರಿಣಾಮ ಬೀರೋದಿಲ್ಲ. ಇನ್ನು ಆಹಾರ ಸೇವನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸುದರ್ಶನ್ ಹೇಳಿದ್ದು, ನಾನು ಲಸಿಕೆ ಪಡೆದ ಬಳಿಕ ಯಾವುದೇ ತೊಂದರೆ ಆಗಿಲ್ಲ. ಎಲ್ಲಾ ವ್ಯಾಕ್ಸಿನ್ಗಳಂತೆ ತೆಗೆದುಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆ ಪಡೆದವರು ಬಹಳ ಸಂತೋಷವಾಗಿದ್ದು ಯಾವುದೇ ಆತಂಕ ಇಲ್ಲದೆ ಲಸಿಕೆ ಪಡೆಯಿರಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ವಿಜ್ಞಾನಿಗಳ 10 ತಿಂಗಳ ಪರಿಶ್ರಮದಿಂದ ನಮಗೆ ಲಸಿಕೆ ಸಿಕ್ಕಿದೆ ಅಂತ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸುಧಾಕರ್, ಕಾಂಗ್ರೆಸ್ನವರು ಇನ್ನೂ ವಿಐಪಿ ಕಲ್ಚರ್ನಿಂದ ಹೊರಗಡೆ ಬಂದಿಲ್ಲ. ಕಾಂಗ್ರೆಸ್ ಸಂತತಿಯ ಸಾಮ್ರಾಜ್ಯವನ್ನ ನೆಚ್ಚಿಕೊಂಡಿದ್ದು ಈವರೆಗೂ ಕಾಂಗ್ರೆಸ್ನವರಿಗೆ ಬುದ್ಧಿ ಬಂದಿಲ್ಲ. ಅವರನ್ನ ದೇವರೇ ರಕ್ಷಿಸಬೇಕು ಅಂತ ಕಿಡಿಕಾರಿದ್ರು. ಕೊರೋನಾ ಲಸಿಕೆ ಪಡೆದ ಬಳಿಕ ಏನಾದರೂ ಅಡ್ಡ ಪರಿಣಾಮ ಬೀರಿದ್ದೇ ಆದಲ್ಲಿ ತುರ್ತು ಚಿಕಿತ್ಸೆಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿದ್ದು 50 ಐಸಿಯು ಬೆಡ್ಗಳನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಐಸಿಯುಗಾಗಿ ನಿಗಾ ವಹಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೊದಲ ಲಸಿಕೆ ಪಡೆದ ಕೊರೋನಾ ವಾರಿಯರ್ಸ್ ನಾಗರತ್ನ ತುಂಬಾನೇ ಖುಷಿ ಮೂಡ್ನಲ್ಲಿದ್ರು. ಯಾರು ಆತಂಕ ಪಡಬೇಡಿ, ಮುಂದೆ ಬಂದು ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳಿ. ನನಗೆ ಯಾವುದೇ ತೊಂದರೆ ಆಗಲಿಲ್ಲ. ಮುಂದಿನ ತಿಂಗಳು 13ರಂದು ಮತ್ತೊಂದು ಲಸಿಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಸಿಕೆ ತೆಗೆದುಕೊಳ್ಳಿ, ಯಾವುದೇ ತೊಂದರೆ ಆಗೋದಿಲ್ಲ. ಅದೇ ರೀತಿ ದೈಹಿಕ ಅಂತರ, ಮಾಸ್ಕ್ ಹಾಕೋದನ್ನ ಮರಿಬೇಡಿ ಅಂತ ನಾಗರತ್ನ ಹೇಳಿದ್ದಾರೆ. ಕೋವಿಶೀಲ್ಡ್ ಲಸಿಕೆಯನ್ನ ಇವತ್ತು ಪಡೆದವರು ಸೋಮವಾರ ಪಡೆಯಬಹುದಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಸಿವಿ ರಾಮನ್ ಜನರಲ್ ಹಾಸ್ಪಿಟಲ್ನ ಹಿರಿಯ ವೈದ್ಯಾಧಿಕಾರಿ, ಮೊದಲ ಡೋಸ್ ಲಸಿಕೆ ಪಡೆದ 28 ದಿನಗಳ ನಂತರ 2ನೇ ಡೋಸ್ ಲಸಿಕೆಯನ್ನ ನೀಡಲಾಗುತ್ತೆ. ಈ ವೇಳೆ ಲಸಿಕೆ ಪಡೆದವರು ಧೂಮಪಾನ ಮತ್ತು ಮದ್ಯಪಾನ ಮಾಡುವ ಹಾಗಿಲ್ಲ. ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರೇ ಲಸಿಕೆ ಪಡೆದ ಹಿನ್ನೆಲೆಯಲ್ಲಿ ಅವರಿಗೆ ಈ ಬಗ್ಗೆ ಅರಿವು ಇರುತ್ತೆ ಅಂತ ಹೇಳಿದ್ರು. ಕೊರೋನಾ ವಾರಿಯರ್ಸ್ಗೆ ಲಸಿಕೆ ಹಾಕ್ತಾ ಇರೋ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ, ಲಸಿಕೆಯನ್ನ ಕೇವಲ ಕೊರೋನಾ ವಾರಿಯರ್ಸ್ಗೆ ಮಾತ್ರ ನೀಡುತ್ತಿದ್ದಾರೆ, ಆದರೆ ಎಲ್ರಿಗೂ ಲಸಿಕೆ ಹಾಕಬೇಕು ಅಂತ ಹೇಳಿದ್ದಾರೆ. ಲಸಿಕೆ ನೀಡಿಕೆ ಬಗ್ಗೆ ಯಾವುದೇ ರೀತಿಯಾದಂತಹ ಆಕ್ಷೇಪಣೆ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ, ಶಾಸಕರಿಗೆ ಇನ್ನೂ ಕೊರೋನಾ ಲಸಿಕೆ ಬಂದಿಲ್ಲ, ಹಾಕುವ ಸಮಯ ಬಂದಾಗ ಲಸಿಕೆ ಹಾಕ್ತಾರೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ವ್ಯಾಕ್ಸಿನ್ ನೀಡಿಕೆ ಕಾರ್ಯ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಅಂತ ಸಂಸದ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಜೋಶಿ, ಸಿಎಂ ಯಡಿಯೂರಪ್ಪ ಹಾಗೂ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ಎಲ್ಲವೂ ನಡೆದಿದೆ. 100 ಮಂದಿಗೆ ಪ್ರತಿ ಕೇಂದ್ರದಲ್ಲೂ ಲಸಿಕೆ ಕೊಡ್ತಿದ್ದಾರೆ. ಭಾರತದ ಸೈಂಟಿಸ್ಟ್ಗಳು ಪ್ರಧಾನಿ ಮೋದಿ ಪ್ರೇರಣೆ ಮೇರೆಗೆ ಜಗತ್ತಿನಲ್ಲಿ ಅತಿದೊಡ್ಡ ಮಟ್ಟದಲ್ಲಿ ವ್ಯಾಕ್ಸಿನ್ ಕೊಡೋಕೆ ತಯಾರು ಮಾಡಿದ್ದಾರೆ. ನಮ್ಮಲ್ಲಿ 3 ಕೋಟಿ ಜನಸಂಖ್ಯೆಗೆ ಮೊದಲ ಹಂತದಲ್ಲೇ ಕೊಡ್ತಿದ್ದೇವೆ ಅಂತ ಹೇಳಿದ್ರು. ಪ್ರಾರಂಭಿಕವಾಗಿ ವಿಕ್ಟೋರಿಯಾ ವ್ಯಾಕ್ಸಿನೇಷನ್ ಸೆಂಟರ್ನಲ್ಲಿ 100 ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ದೇವೆ. ಇವತ್ತು ಒಂದೇ ದಿನ 247 ಸೆಂಟರ್ನಲ್ಲಿ 24,700 ಮಂದಿಗೆ ಕೊಟ್ಟಿದ್ದೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಮೊದಲಿಗೆ ಬಿಡದಿ ಮೂಲದ ನಾಗರತ್ನ ಮತ್ತು ಎಂಕೆ ಸಮೂಹ ಆರೋಗ್ಯದ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸುದರ್ಶನ್ ಲಸಿಕೆ ತೆಗೆದುಕೊಂಡಿದ್ದಾರೆ. ಜನರಲ್ಲಿ ಆತಂಕ ಹೋಗಬೇಕು ಅಂತ ಅವರು ಮುಂದೆ ಬಂದು ತೆಗೆದುಕೊಂಡಿದ್ದಾರೆ. ಜನರು ನಂಬಿಕೆಯಿಂದ ಮುಂದೆ ಬಂದು ಲಸಿಕೆ ತೆಗೆದುಕೊಳ್ಳಬೇಕು ಅಂತ ಸುಧಾಕರ್ ಹೇಳಿದ್ರು. ರಾಜ್ಯಕ್ಕೆ ಬಂದ ಅಮಿತ್ ಶಾಗೆ ಹೇಗಿತ್ತು ಸ್ವಾಗತ? ಚಾಣಕ್ಯನ ಜೊತೆ ತೆರಳಿದ್ದ ಸಿಎಂ ಬಿಎಸ್ವೈ ಚರ್ಚೆ ನಡೆಸಿದ್ದೇನು? ಬಕೆಟ್ ಹಿಡಿದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ಯಾರು? ಬಿಎಸ್ವೈ ಸರ್ಕಾರ ರಚನೆಯಾಗೋದಕ್ಕೆ ಕಾರಣ ಅವರೇನಾ? ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 7 ದಿನ ರಾಜ್ಯ ಪ್ರವಾಸಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಬೆಂಗಳೂರಿನ ಎಚ್ಎಲ್ಗೆ ಆಗಮಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಸ್ವಾಗತಿಸಿದ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ ಹಾಜರಿದ್ದರು. ಅಮಿತ್ ಶಾಗೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ನೀಡಿ ಜೋಶಿ ಸ್ವಾಗತಿಸಿದ್ರು.
ಬೆಂಗಳೂರಿನ HCLಗೆ ಆಗಮಿಸಿದ್ದ ಅಮಿತ್ ಶಾ ಬಳಿಕ ಮಧ್ಯಾಹ್ನದ ಊಟವನ್ನ ಅಲ್ಲೇ ಸವಿದ್ರು. ಅಮಿತ್ ಶಾಗೆ ಏರ್ಪೋರ್ಟ್ನಲ್ಲಿನೇ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ HCLನಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರಾವತಿಗೆ ತೆರಳಿದ್ರು. ಅಮಿತ್ ಶಾ ಜೊತೆ ಸಿಎಂ BS ಯಡಿಯೂರಪ್ಪ ಸಹ ತೆರಳಿದ್ರು. ಬುಳ್ಳಾಪುರದಲ್ಲಿ RAF ಘಟಕಕ್ಕೆ ಅಮಿತ್ ಶಾ ಶಂಕುಸ್ಥಾಪನೆ ನೆರವೇರಿಸಿದ್ರು. ಬಕೆಟ್ ಹಿಡಿದವರಿಗೆ ಸಚಿವ ಸ್ಥಾನ ಕೊಡಲಾಗ್ತಾ ಇದೆ, ಪ್ರಾಮಾಣಿಕರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅಂತ ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಬೇಸರ ಹೊರಹಾಕಿದ್ದಾರೆ. ಈ ವೇಳೆ ಯೋಗೇಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅಪ್ಪಚ್ಚು ರಂಜನ್, ಯೋಗೇಶ್ವರ್ ವಿಚಾರದಲ್ಲಿ ವಿಶ್ವನಾಥ್ ಹೇಳಿದ್ದು ಸತ್ಯ. ಚುನಾವಣೆಗೂ 7 ದಿನ ಮುಂಚೆ ಏನಾಯ್ತು ಅಂತ ಗೊತ್ತು. ವಿಶ್ವನಾಥ್ ಸೋಲೋದಕ್ಕೆ ಯೋಗೇಶ್ವರ್ ನೇರ ಕಾರಣ ಅಂತ ಶಾಸಕ ಅಪ್ಪಚ್ಚು ರಂಜನ್ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಜೀವಂತ ಇದ್ದವರ ಬಗ್ಗೆ ಮಾತಾಡಿ, ಸತ್ತವರ ಬಗ್ಗೆ ಏನ್ ಮಾತಾಡ್ತೀರಿ? ಹೀಗಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಜಿಗಜಿಣಗಿ ವಿರುದ್ಧ ಕಿಡಿಕಾರಿದ್ದಾರೆ. ನಿನ್ನೆ ಮಾತನಾಡಿದ ರಮೇಶ್ ಜಿಗಜಿಣಗಿ, ಕೆಲವರನ್ನ ಮರಳಿ ಪಕ್ಷಕ್ಕೆ ತೆಗೆದುಕೊಳ್ಳಬೇಡಿ, ಅವರು ಮುಳ್ಳಾಗ್ತಾರೆ ಅಂತ ಈ ಹಿಂದೆ ಯಡಿಯೂರಪ್ಪಗೆ ಹೇಳಿದ್ದೆ ಅಂತ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಚಾಟಿ ಬೀಸಿದ್ರು. ಶಾಸಕ ಮುನಿರತ್ನ ಸಚಿವ ಸ್ಥಾನ ಕೈತಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಮಾತನಾಡಿದ ಸಚಿವೆ ಜೊಲ್ಲೆ, ಸಿಎಂ BSY ಮಾತು ತಪ್ಪಿದ್ದಾರೆ ಎನ್ನಲಾಗಲ್ಲ. ಸಿಎಂ ಕೊಟ್ಟ ಮಾತು ತಪ್ಪಲ್ಲ. ಮುಂದಿನ ದಿನದಲ್ಲಿ ಮುನಿರತ್ನಗೆ ಒಳ್ಳೆಯ ಸ್ಥಾನಮಾನ ಸಿಗಲಿದೆ ಅಂತ ಮುನಿರತ್ನ ಪರ ಜೊಲ್ಲೆ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ರಚನೆಯಲ್ಲಿ ಮಠಾಧೀಶರ ಪಾತ್ರ ದೊಡ್ಡದಿದೆ. ಅದರಲ್ಲೂ ಮುಖ್ಯವಾಗಿ ಪಂಚಮಸಾಲಿ ಮಠಾಧೀಶರ ಪಾತ್ರ ಮಹತ್ವದ್ದಾಗಿದೆ. ಹೀಗಂತ ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀ ಹೇಳಿದ್ದಾರೆ. ಪಾದಯಾತ್ರೆ ವೇಳೆ ಮಾತನಾಡಿದ ಸ್ವಾಮೀಜಿ, ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡೋದಕ್ಕೆ BSY ಇದ್ದಾಗ ಮಾತ್ರ ಸಾಧ್ಯ. ಮುಂದೆ ಯಾರು ನಮಗೆ ಮೀಸಲಾತಿ ಕೊಡಲ್ಲ. BSYಗಾಗಿ ನಮ್ಮ ಜನ ತ್ಯಾಗ ಮಾಡಿದ್ದಾರೆ, ಮತ ಕೊಟ್ಟಿದ್ದಾರೆ. ಇದಕ್ಕೆ ಬದಲಾಗಿ ಮಂತ್ರಿ, ನಿಗಮ ಮಂಡಳಿ ಸ್ಥಾನ ಕೊಟ್ರೆ ಆಗಲ್ಲ, ನಮಗೆ ಮೀಸಲಾತಿ ಬೇಕು ಅಂತ ಸ್ವಾಮೀಜಿ ಗುಡುಗಿದ್ದಾರೆ. ನನ್ನ ಪಕ್ಷ ಬಿಜೆಪಿಯಲ್ಲಿ ವಿಲೀನವಾಗುತ್ತೆ ಅಂತ ಬರೆಸಿದ್ರು. ಆದ್ರೆ ಆ ರೀತಿ ಏನೂ ನಡೆಯಲ್ಲ. ಯಾಕಂದ್ರೆ ಇದು ನೀವು ಕಷ್ಟಪಟ್ಟು ಬೆಳೆಸಿದ ಪಕ್ಷ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ದೇವನಹಳ್ಳಿ ಪಟ್ಟಣದಲ್ಲಿ ಮಾತನಾಡಿದ MTB ನಾಗರಾಜ್, ಜಾತಿಯ ವ್ಯಾಮೋಹಕ್ಕೆ ನೀವು ಯಾರು ಒಳಗಾಗಬೇಡಿ. STಗೆ ಸೇರಿಸಿ ಅಂತೆಲ್ಲ ಅವರು ಮಾಡ್ತಾ ಇರುವ ಪಾದಯಾತ್ರೆ ಸ್ವಾರ್ಥದ್ದು. ಅದಕ್ಕೆಲ್ಲ ನೀವು ಬಲಿಯಾಗಬೇಡಿ ಅಂತ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಾನು ಅಸಮಾಧಾನಿತ ಶಾಸಕನಲ್ಲ, ಆದ್ರೆ ಭಾವನೆ ವ್ಯಕ್ತಪಡಿಸಿದ್ದೇನೆ ಅಷ್ಟೇ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅಭಯ್ ಪಾಟೀಲ್, ಈವರೆಗೆ ಯಾವೊಬ್ಬ ಅಸಮಾಧಾನಿತ ಶಾಸಕರು ನನ್ನನ್ನ ಸಂಪರ್ಕಿಸಿಲ್ಲ. ಮೊದಲ ಬಾರಿಗೆ ನಾನು ನನ್ನ ಭಾವನೆಯನ್ನ ವ್ಯಕ್ತಪಡಿಸಿದ್ದೇನೆ. ಯಾರಿಗೆ ವಿಷಯ ಮುಟ್ಟಿಸಬೇಕಾಗಿತ್ತೋ ಅವರಿಗೆ ಮುಟ್ಟಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿಯ ಅಭಯ್ ಪಾಟೀಲ್, ಕ್ಷೇತ್ರಕ್ಕೆ ಅನುದಾನ ಬರಲ್ಲ, ಕಾಂಗ್ರೆಸ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೆ ಅನುದಾನ ಬರುತ್ತೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರೋದು ನಿಜ ಅಂತ ಹೇಳಿದ್ರು. ದೇಶಾದ್ಯಂತ ಹೇಗಿತ್ತು ವ್ಯಾಕ್ಸಿನ್ ಹಂಚಿಕೆಯ ಪರ್ವ? ಲಸಿಕಾ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ಅನ್ನು ಹೇಗೆ ಸ್ವಾಗತಿಸಲಾಯಿತು? ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಬಳಿಕ ಮತ್ತೊಂದು ಲಸಿಕಾ ಪ್ರಯೋಗಕ್ಕೆ ದೇಶ ಹೇಗೆ ಸಿದ್ಧವಾಗಿದೆ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದಾದ್ಯಂತ ಇಂದು ಕೋವಿಡ್ ಲಸಿಕೆ ವಿತರಣೆ ಕಾರ್ಯ ಶುರುವಾಗಿದ್ದು, ಕೊರೋನಾ ವಾರಿಯರ್ಸ್ಗೆ ಮಾತ್ರ ಅಲ್ಲ, ದೇಶದ ಗಡಿ ಕಾಯೋ ವಾರಿಯರ್ಸ್ಗೂ ಈ ಲಸಿಕೆಯನ್ನು ನೀಡಲಾಗ್ತಿದೆ. ಆರೋಗ್ಯ ಕಾರ್ಯಕರ್ತರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಲಡಾಖ್ನಲ್ಲಿರೋ ಯೋಧರಿಗೆ ಲಸಿಕೆ ನೀಡಲಾಯಿತು. ಲಡಾಖ್ನಲ್ಲಿರುವ ಭಾರತೀಯ ಸೇನೆ ಯೋಧರಿಗೆ ನೀಡುವ ಸಲುವಾಗಿ ಈಗಾಗಲೇ 3820 ಡೋಸ್ ಲಸಿಕೆ ಆಗಮಿಸಿದ್ದು, ಯೋಧರು, ಫ್ರಂಟ್ಲೈನ್ ವರ್ಕರ್ಸ್, ಸೇನೆಯ ವೈದ್ಯರು ಸೇರಿದಂತೆ ವೈದ್ಯಕೀಯ ಸಿಬ್ಬಂದಿಗೆ ಕೋವಿಡ್ ಲಸಿಕೆ ನೀಡಲಾಯಿತು. ಕೊರೋನಾ ಮೊದಲ ಅಲೆಯಿಂದ ಕಂಗೆಟ್ಟಿರುವ ವಿಶ್ವಕ್ಕೆ ವ್ಯಾಕ್ಸಿನ್ ಸಂಜೀವಿನಿಯಾಗಿ ಬಂದಿದೆ. ಆದರೆ ಇದೇ ವೇಳೆ ಕೊರೋನಾ 2ನೇ ಅಲೆ ಬರುವ ಮುನ್ಸೂಚನೆ ಸಿಕ್ಕಿದೆ. ಆದರೆ ಅಷ್ಟರಲ್ಲಾಗಲೇ ವ್ಯಾಕ್ಸಿನ್ ಬಂದಿರೋದ್ರಿಂದ ಕೊರೋನಾ 2ನೇ ಅಲೆಯನ್ನ ತಡೆಯೋಕೆ ಇದು ಸೂಕ್ತ ಸಮಯ ಅಂತ ಕೆಲ ತಜ್ಞರು ಹೇಳಿದ್ದಾರೆ. ಕೊರೋನಾದಿಂದ ಉದ್ಯೋಗ, ಉದ್ಯಮಗಳು, ಪ್ರವಾಸೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಆರ್ಥಿಕ ಕುಸಿತ ಉಂಟಾಗಿತ್ತು. ಇದರಿಂದ ಹೊರಬರೋಕೆ ವ್ಯಾಕ್ಸಿನ್ ಅನುಕೂಲವಾಗಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ವೈರಸ್ಗೆ ಅಸ್ತ್ರವಾಗಿರೋ ಲಸಿಕೆ ದೇಶದಾದ್ಯಂತ ನೀಡಲಾಗ್ತಿದೆ. ವ್ಯಾಕ್ಸಿನ್ ವರದಾನವಾಗಿ ಬಂದಿದ್ದನ್ನ ಕಂಡು ಹೆಲ್ತ್ ವಾರಿಯರ್ಸ್ ಕೂಡ ಸಂಭ್ರಮಿಸಿದ್ದಾರೆ. ಮಹಾರಾಷ್ಟ್ರದ ಮುಂಬೈನ ಕುಪರ್ ಆಸ್ಪತ್ರೆಗೆ ಬಂದ ವ್ಯಾಕ್ಸಿನ್ ಅನ್ನ ಆರೋಗ್ಯ ಕಾರ್ಯಕರ್ತರು ಚಪ್ಪಾಳೆ ತಟ್ಟಿ ಘೋಷಣೆಗಳನ್ನ ಕೂಗಿ ಸ್ವಾಗತಿಸಿದ್ರು.
ಕೊರೋನಾಗೆ ವ್ಯಾಕ್ಸಿನ್ ನೀಡುವ ಸಲುವಾಗಿ ಬಿಹಾರದಲ್ಲೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಯಿತು. ಪಾಟ್ನಾದ ಇಂದಿರಾ ಗಾಂಧಿ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ವ್ಯಾಕ್ಸಿನ್ ನೀಡುವ ಕೇಂದ್ರದಲ್ಲಿ ಅಲಂಕಾರ ಮಾಡಲಾಗಿತ್ತು. ಆಸ್ಪತ್ರೆಯ ಮುಂಭಾಗ ಮತ್ತು ಒಳಭಾಗದಲ್ಲಿ ಹೂವು ಮತ್ತು ಕಲರ್ ಬಲೂನ್ಗಳನ್ನು ಇಟ್ಟು ಅಲಂಕರಿಸಲಾಗಿತ್ತು. ದೇಶದಲ್ಲಿ ವ್ಯಾಕ್ಸಿನ್ ಹಂಚಿಕೆ ಶುರುವಾಗುತ್ತಿದ್ದಂತೆ ಕೊರೋನಾ ಸೋಂಕಿತರ ಟೆಸ್ಟಿಂಗ್ ಪ್ರಮಾಣವು ಹೆಚ್ಚಾಗುತ್ತಿದೆ. ದೇಶದಲ್ಲಿ ನಿನ್ನೆ 8,03,090 ಜನರಿಗೆ ಕೋವಿಡ್ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದ್ದು, ಜನವರಿ 15ರವರೆಗೂ 18,65,65,491 ಸ್ಯಾಂಪಲ್ ಟೆಸ್ಟ್ ಮಾಡಿರುವುದಾಗಿ ಕೋವಿಡ್-19 ಬಗ್ಗೆ ಐಸಿಎಂಆರ್ನಿಂದ ಮಾಹಿತಿ ಸಿಕ್ಕಿದೆ. ಭಾರತದಲ್ಲಿ 2 ಲಸಿಕೆಗಳು ಅಖಾಡಕ್ಕಿಳಿತಿದ್ದಂತೆ ಮತ್ತೊಂದು ಲಸಿಕೆ ಪ್ರಯೋಗಕ್ಕೆ ಪರ್ಮಿಷನ್ ಸಿಕ್ಕಿದೆ. ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆಯ 3ನೇ ಹಂತದ ಪ್ರಯೋಗಕ್ಕೆ ಭಾರತದಲ್ಲಿ ಒಪ್ಪಿಗೆ ಸಿಕ್ಕಿದೆ. 3ನೇ ಹಂತದಲ್ಲಿ 1,500 ಮಂದಿ ಮೇಲೆ ಲಸಿಕೆಯ ವೈದ್ಯಕೀಯ ಪ್ರಯೋಗವನ್ನು ಹೈದರಾಬಾದ್ನ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ನಡೆಸಲಿದೆ. ಹೀಗಾಗಿ ಕಂಪನಿ 3ನೇ ಹಂತದ ಪ್ರಯೋಗ ನಡೆಸೋಕೆ ಡಿಸಿಜಿಐ ಒಪ್ಪಿಗೆ ಸೂಚಿಸಿದೆ. ಕೊರೋನಾ ವಿರುದ್ಧ ಹೋರಾಡೋಕೆ ರೆಡಿಯಾಗಿರೋ ಭಾರತದ ಬ್ರಹ್ಮಾಸ್ತ್ರ ವ್ಯಾಕ್ಸಿನ್ಗೆ ವಿದೇಶಗಳಿಂದಲೂ ಬೇಡಿಕೆ ಹೆಚ್ಚಾಗಿದೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಲಸಿಕೆ ಪಡೆಯೋಕೆ ಜರ್ಮನಿ ಮುಂದಾಗಿದ್ದು 20 ಲಕ್ಷ ಡೋಸ್ ವ್ಯಾಕ್ಸಿನ್ಗೆ ಬೇಡಿಕೆ ಇಟ್ಟಿದೆ. ಇನ್ನು 2 ವಾರಗಳಲ್ಲಿ 20 ಲಕ್ಷ ವ್ಯಾಕ್ಸಿನ್ ಅನ್ನು ಜರ್ಮನಿಗೆ ರಫ್ತು ಮಾಡುವುದಾಗಿ ಸೆರಮ್ ಇನ್ಸ್ಟಿಟ್ಯೂಟ್ನ ಸಿಇಒ ಆದಾರ ಪೂನಾವಾಲಾ ಹೇಳಿದ್ದಾರೆ. ಅಮೆರಿಕದಲ್ಲಿ ಕೊರೋನಾ ಸೋಂಕಿನ ವಿರುದ್ಧ ಹೋರಾಡೋಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ಜೋ ಬೈಡನ್ ಪಣ ತೊಟ್ಟಿದ್ದಾರೆ. ಹೀಗಾಗಿ ಅಮೆರಿಕದ 100 ಮಿಲಿಯನ್ ಜನರು ವ್ಯಾಕ್ಸಿನ್ ಪಡೆಯೋಕೆ ಸರ್ಕಾರ ಸಿದ್ಧ ಆಗಿದೆ. ಆದರೆ ಇದೊಂದು ಸಾಹಸಮಯ ಸನ್ನಿವೇಶ ಅಂತ ಜೋ ಬೈಡನ್ ಹೇಳಿದ್ದಾರೆ. ಅಧಿಕಾರ ಸ್ವೀಕರಿಸಿದ ತನ್ನ ಮೊದಲ 100 ದಿನಗಳಲ್ಲಿ ವ್ಯಾಕ್ಸಿನ್ ಹಂಚಿಕೆಯನ್ನು ತ್ವರಿತವಾಗಿ ಮಾಡುವುದಾಗಿ ಬೈಡನ್ ಹೇಳಿದ್ದಾರೆ. ಕೊರೋನಾ ವೈರಸ್ನ ಮತ್ತೊಂದು ವರ್ಷನ್ ರೂಪಾಂತರಿ ತಳಿಯಿಂದಾಗಿ ಇಂಗ್ಲೆಂಡ್ ಬೆಚ್ಚಿ ಬಿದ್ದಿದೆ. ಇದರಿಂದ ಹೆಚ್ಚು ಆತಂಕಗೊಂಡಿರುವ ಇಂಗ್ಲೆಂಡ್ ಈ ಸೋಂಕು ಮತ್ತಷ್ಟು ಹರಡದಂತೆ ಪಣ ತೊಟ್ಟಿದೆ. ಹೀಗಾಗಿ ಬ್ರಿಟನ್ ಸರ್ಕಾರ ತನ್ನ ದೇಶದ ಗಡಿ ಭಾಗಗಳನ್ನೆಲ್ಲ ಬಂದ್ ಮಾಡಿದೆ. ಕೊರೋನಾ ರೂಪಾಂತರಿ ತಳಿಯ ಅಬ್ಬರವನ್ನು ತಗ್ಗಿಸುವ ಸಲುವಾಗಿ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.